ಆತ್ಮೀಯ ಭಕ್ತಾದಿಗಳೇ, ಇವತ್ತು ಮಹೇಶ್ವರಿ ದೇವಿಗೆ ಪ್ರತಿಷ್ಠಾಪನೆ ಆಗಿ ಮಂಡಲ ಪೂಜೆ ಆಗ್ತಾ ಇದೆ. ಅಂದ್ರೆ 48 ದಿವಸಗಳ ಕಾಲ ಪರಿಪೂರ್ಣವಾಗಿ ಇಲ್ಲಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ದೇವಿಯ ಕೃಪೆ ಪರಿಪೂರ್ಣವಾಗಿ ಸಿಗಲಿ ಅನ್ನೋ ದೇಶದಿಂದ ಗ್ರಾಮ, ರಾಜ್ಯ, ರಾಷ್ಟ್ರ ಅಭಿವೃದ್ಧಿಯಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಒಂದು ಮಹೇಶ್ವರಿ ದೇವಿಯ ಮೂಲ ದೇವರು ಅಂತ ಕರೀತಾರೆ. ಅಂದ್ರೆ ಗ್ರಾಮ ದೇವರಿಗೆ ಮುಮ್ಮನಹಳ್ಳಿ ಅಂತ ಬಂದಾಗ ಶಿಡ್ಲಘಟ್ಟ ತಾಲೂಕು ಮುಮ್ಮನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಆದಿ ಕಾಲದಿಂದ ನೆಲೆಸಿರುವಂತಹ ದೇವರು ಈ ಒಂದು ಮಹೇಶ್ವರಮ್ಮ. ಈ ಮುಮ್ಮನಹಳ್ಳಿ ಅಂತ ಬಂದಾಗ ಪ್ರಧಾನವಾಗಿ ಸೇರುವಂತಹ ಗ್ರಾಮ ದೇವತೆಗಳು ಬಂದು ಮೊದಲನೇದಾಗಿ ಗಂಗಾದೇವಿ ಅಂತ ಕರಿತೀವಿ, ಅಂದ್ರೆ ಗಂಗಮ್ಮ ದೇವಿ ಅಂತ ಕರಿತೀವಿ. ಯಥಾವಿಧಿಯಾಗಿ ಈ ಕ್ಷೇತ್ರ ರಕ್ಷಣೆ ಮಾಡ್ಲಿಕ್ಕೆ ಬರುವಂತಹ ದೇವತೆ ಅಂತಂದ್ರೆ ಚೌಡೇಶ್ವರಿ ದೇವಿ. ಯಥಾವಿಧಿಯಾಗಿ ಇವೆರಡಕ್ಕೂ ಮೂಲ ಬಂದು ಮಹೇಶ್ವರಿ ದೇವಿ ಅಂತ ನಮ್ಮ ಪೂರ್ವಿಕರಿಂದ ಹೇಳಲ್ಪಟ್ಟಿದೆ. ಹಾಗಾಗಿ ಆ ದೇವಿಯ ಕೃಪೆಯಿಂದ ಎಲ್ಲರ ಭಕ್ತಾದಿಗಳ ಪ್ರೇರೇಪಣೆಯಂತೆ ಈ ಒಂದು ಕೆಲವರ ಹಿರಿಯರ ಮುಖಾಂತರ ಅಂದ್ರೆ ಈ ಆಂಜನಪ್ಪ ಮತ್ತು ನಾರಾಯಣಪ್ಪ ಅನ್ನುವ ದಂಪತಿಗಳ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಸೇರಿ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಆಜುಬಾಜು ಸಮಸ್ತ ಗ್ರಾಮಗಳ ಭಕ್ತಾದಿಗಳಿಂದ ನೆಲೆಸಿ ಸಂಕಲ್ಪದಂತೆ ಯಥಾವಧಿಯಾಗಿ ಅದ್ಧೂರಿಯಾಗಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 48 ದಿವಸಗಳ ಕಳೆಯಿತು. 48 ದಿವಸಗಳ ಕಾಲದಿಂದ ದೇವಿಗೆ ಪರಿಪೂರ್ಣವಾಗಿ ಪಂಚಾಮೃತ ಅಭಿಷೇಕ, ಅಲಂಕಾರಾಸನ, ಸ್ನಾನಾಸನ, ವಿಶೇಷವಾಗಿ ಇವತ್ತು ಅನ್ನದಾನ ಕೈಂಕರ್ಯ ಕೂಡ ಹಮ್ಮಿಕೊಳ್ಳಲಾಗಿದೆ. ಪ್ರತಿಷ್ಠಾಪನೆಯಲ್ಲೂ ಕೂಡ ಬಂದ ಎಲ್ಲಾ ಭಕ್ತಾದಿಗಳು ಕೂಡ ವಿಶೇಷವಾಗಿ ಅನ್ನದಾನ ಮಾಡಲಾಗಿತ್ತು. ಇವತ್ತು ಕೂಡ ವಿಶೇಷವಾದ ಭಾರಿ ಭೋಜನ ಏರ್ಪಡಿಸಲಾಗಿದೆ. ಹಾಗಾಗಿ ದೇವಿ ಕೃಪೆಯಿಂದ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ, ನೋಡುವಂತಹ ಸಮಸ್ತ ಭಕ್ತಾದಿಗಳು ಕೂಡ ದೇವಿಯ ಕೃಪೆ ಪರಿಪೂರ್ಣವಾಗಿರಲಿ, ಅವರ ವಂಶ ಕುಲ ಗೋತ್ರ ಅಭಿವೃದ್ಧಿಯಾಗಲಿ ಅಂತ ಮನಸ್ಫೂರ್ತಿಯಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ. ಜೈ ಶ್ರೀಮನ್ನಾರಾಯಣ. ಇದು ಕನ್ನಡ ಚಾನೆಲ್ ಬ್ರೋ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ಮಹೇಶ್ವರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಆಗಿ 48 ದಿನ ಮಂಡಲ ಪೂಜೆ ನಡೀತಾ ಇದೆ. ತುಂಬ ಅದ್ಧೂರಿಯಾಗಿ ಈ ಪ್ರೋಗ್ರಾಮ್ ನಡೆದಿದೆ. ಇದು ಇರೋದು ಮುಮ್ಮನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಇದು ತುಂಬ ಬ್ಯೂಟಿಫುಲ್ಲಾಗಿ ಇಲ್ಲೆಲ್ಲ ಮಾಡಿದ್ದಾರೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಿ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮತ್ತೆ ತಡ ಯಾಕೆ, ಎಲ್ಲ ಪ್ರೋಗ್ರಾಮನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ. पूजा होम परिपूर्ण आशीर्वाद सिद्ध्यर्थे यथाशक्ति दक्षिण तांबूल सहित ब्राह्मण
करिष्ये कृष्णार्पणमस्तु हिरण्यगर्भगर्भस्तम्भेपीठं अनंत पुण्यफलदं अदशान्ति पर्यस्तमे रभारं भवरिष्ठधाय पुरुषशरेन्द्रिय आयुष्येवेन्द्रिय प्रतिष्ठति धनं धान्यं भवति लाभं सर्वं दीर्घमायुः शुभवस्तु तदास्तु मनोराज्यवत्प्राप्तिरस्तु शुभं भवतु भूयिष्मान् ಇದು ಮುಮ್ಮನಹಳ್ಳಿ ಗ್ರಾಮ, ದೊಡ್ಡ ಮುಮ್ಮನಹಳ್ಳಿ ಅಂತ ಹೇಳಿ ಈ ಕಡೆ ಇದ್ದಿದ್ದು. ಅಲ್ಲಿ ಏನೋ ಅನಗವಾಗಿ ತೊಂದರೆಯಾಗಿ ಊರೇ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಇದ್ದೋಗಿದ್ದಾರೆ. ಈಗ ನಾವು ಹಳೆ ಕಾಲ ದೇವಸ್ಥಾನ ಇದು ಹಾಳು ಬಿದ್ದರೆ ಈ ದೇವಸ್ಥಾನ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ವಾರ ವಾರ ಪೂಜೆ ಮಾಡಿ ವರ್ಷ ಮರಿಲಿ ಕರೆದು ಇಲ್ಲಿ ಊರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಪೂಜೆ ನಡೆಸಿ ಒಂದು ಅನುಗ್ರಹವಾಗಿ ಅನುಗ್ರಹವಾಗಿ ನಮ್ಗೆ ಒಳ್ಳೇದಾಗಿದೆ, ನಮ್ ಊರಿಗೂ ಒಳ್ಳೇದಾಗಿದೆ. ನಮ್ಗ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಾವು ತುಂಬಾ ಪ್ರಯತ್ನದಲ್ಲಿದ್ದೀವಿ. ಯಾರಾದ್ರೂ ನಾವು ಈ ದೇವಸ್ಥಾನಕ್ಕಾಗಿ ಸಹಾಯ ಮಾಡ್ಬೋದು, ಯಾರನ್ನ ಆಗ್ಲಿ. ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ, ಯಾರು ಸಹಾಯ ಮಾಡಿದ್ರೂ ನಾವು ಕಟ್ಟೋದಕ್ಕೆ ಪ್ರಯತ್ನವಾಗಿದ್ದೀವಿ. ಇಲ್ಲಿ ನಿಂತ್ಕೊಂಡು ಮಾಡೋ ಅಂತ ಶಕ್ತಿ ಕೊಟ್ಟಿದ್ದಾರೆ. ಈ ಕಡೆ ಊರು, ಆ ಊರಿನಿಂದ ದೊಡ್ಡ ಮುಮ್ಮನಹಳ್ಳಿ ಅಂತ ಅವ್ರು పులియాక మారమ్మకి ఏమో వాళ్ళు వెళ్ళిపోయినారు ఊర్లో ఇచ్చిపెట్టేసి తిరిగి వచ్చి అక్కడ ఇంట్లో కట్టుకున్నారు. ఆ కాలం ఇంకా పురాతన కాలం ఇంకా ఈతవ సోడేశ్వరం, ఈతవ మహేశ్వరం, ఈతవ ಮರಿಮಾನ. ಇಲ್ಲಿ ಆಲ್ದ ಮರ, ಆ ಆಲ್ದ ಮರ ಕೆಳಕ ಯಾರು ಬರಕ್ ಆಗ್ತಾ ಇಲ್ಲ. ಅದನ್ನ ಏನೋ ಮಾಡ್ಬಿಟ್ಟು ಕಡ್ದು ಬಿಟ್ರು. ಆಗಿನ ಕಾಲದಿಂದ ಇಲ್ಲಿ ಅಯ್ಯಮ್ಮನ ಹಂಗೆ ನಿಂತೋಗಿದ್ದು. ಏನೋ ಈಗಿನ ಕಾಲಕ್ಕ ಅಯ್ಯಮ್ಮನ ಅನುಗ್ರಹ ಒಣಗೂಡಿದೆ. ಈಗಿನ ಕಾಲಕ್ಕೆ ಅಯ್ಯಮ್ಮನ ನಿಲ್ಸಿದೀವಿ, ಇನ್ನು ಅಯ್ಯಮ್ಮನ ಹಂಗೆ ಇದ್ದಾರೆ. ಮಾಡಿದ್ದು ಆಯಿನಪ್ಪನವರು ಕುಟುಂಬದವರು ಇವರೇ, ಮಾವ ಅವ್ರ ಫ್ಯಾಮಿಲಿ ಸಮೇತ ಸೇರಿ ಆ ಗ್ರಾಮದವ್ರೆ ಪ್ಲಸ್ ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ಸಚಿವರು ಕುಟುಂಬ ಸಮೇತ ಸೇರಿ ಅದು ಮಾಡಿರೋದು. ఎందుకు కట్టాలనిపించింది? ఎట్లా ఎప్పటి రేపు ఉండే దేవస్థానమా ఏమైనా చేసి కట్టాలి దేవస్థానం అనిపించా, అందుకే ప్రయత్నం చేస్తున్నా. ఏమి ఇప్పుడు మాత్రం అయింది. మళ్ళీ నెక్స్ట్ ఏంటి? నెక్స్ట్ ఇంప్రూవ్మెంట్ కావాలి. ఇంకా చేసి ఇంకా ఆయనకి ఏమన్నా ప్రయత్నం చేస్తే ఏమన్నా ఆయన ఏమన్నా నిర్మిస్తామా. అందుకే మా తాతకాలంగా దేవస్థానం లేదు, వాళ్ళ పేరే మేము చెప్పుకోవడం. ఎవరికే తెలిసి ఒక 100 ఏళ్ళు ఇంకా అంతకు తొలి సుమారు ఏంటి అంతకు తొలి మాకు తెలిసి 12 ఏళ్ళు అయింది. ఇప్పుడు పాడుపడింది దేవస్థానము. ఏమే చేసి అభివృద్ధి చేయాలి ఈ దేవస్థానాన్ని అంటే ఊరు గ్రామస్తులు. ఎటువంటి సహాయం అంటే మాకు అన్ని సహాయాలు కావాలి. గవర్నమెంట్ ఇంకానూ సహాయం కావాలా, ప్రజల సహాయము కావాలా. జనాల ఇంకా వాళ్ళ భక్తి ఏమైనా రైతుకి కావచ్చు, శక్తి అనుసారము వాళ్ళు ఏమైనా కానీ ఆయమ్మ గురించి చేయాలనుకున్నా చేయొచ్చు, తప్పేమో. వాళ్ళ సపోర్ట్ గా మేము ఉంటాం. ఈతో చేసేట్ల వాళ్ళు ముందుకు వస్తే వాళ్ళకి సపోర్ట్ గా గ్రామస్తులు ఉంటాము. ఈతో నిలబడి అన్ని చేసేకి రెడీగా ఉంటాం. మా అప్పగారు కాలం వెనక భయపడిపోతారే మేము. ముందంతా ఇక్కడ ఊరుంది అని చెప్తారు. యా కాలంలో వచ్చిందో మీరు మీ కాలం వచ్చినప్పుడు అక్కడే ఉంటాం.
ఇప్పుడు మీరు నెక్స్ట్ ఇక్కడ దేవస్థానం కట్టాలి. ಹಾ. ಏನ್ ದೇವಸ್ಥಾನ? ಜೋಡೇಶ್ವರ. ಇವನ್ನ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದಂತೆ. ಆ ಅಮ್ಮನ್ ನೋಡಿ ಆ ರೂಪವತಿನ ಇದೇನು ನಾ ಮಾಡೋದು ಬೇಡ, ಈ ಅಮ್ಮನ ಒಬ್ಬರು ಸಿಕ್ಕರೆ ಸಾಕು ಅಂದ್ರಂತೆ. ಆವಾಗ ಅವ್ರಿಗೆಲ್ಲ ತೊಂದರೆ ಆಗೋಗ್ಬಿಟ್ಟಿದೆ. ಎಷ್ಟು ವರ್ಷದ ಇತಿಹಾಸ ಇದೆ? చాలా ವರ್ಷ ಆಗಿದೆ. ಹೌದು. 500 ವರ್ಷ ಆಗಿರ್ತದೆ, ಮೇಲೇನೆ ಆಗಿರ್ತದೆ. ಭಾರಿ ಸತ್ಯವೇರಿ ಇವರು. ದೇವಸ್ಥಾನ ಕಟ್ಟಿದ್ರೆ ಖುಷಿ ಆಯ್ತು. ಇದಾಗುತ್ತೆ ನಮ್ಗೆ ಭಾರಿ ಖುಷಿ. ಡಬಲ್ ಖುಷಿ. లేదు అది వేరే. ఆధారపురమున ఆడతున్నది అంచెపొచ్చన్న ఆంజనేయ స్వామి కరుణన్న ఆనందమైన ఆత్మయోగం గోప్యమౌనన్న. ఆయనకి
వస్తుంది ఇదైతే చక్కగా వస్తుంది. ನೋಡಿದ್ರಲ್ವಾ ಈ ಮಂಡಲ ಪೂಜೆ ಕಾರ್ಯಕ್ರಮಗಳೆಲ್ಲ ತುಂಬ ಅದ್ಧೂರಿಯಾಗಿ ಮಾಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.